ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡೋಕೆ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಯಾಕಂತಂದರೆ ಚಾಯ್ಸ್ ಎಂಟ್ರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬೇಕಾದರೆ 1.5x ಅಥವಾ 1.75x ಆದರೂ ಇಟ್ಕೊಂಡು ಕೇಳಿಸ್ಕೊರಿ, ನಿಮಗೆ ಅರ್ಥ ಆಗುತ್ತೆ. ಓಕೆ ಸರಿ, ಈಗ ನಿಮಗೆ ಇಂಗ್ಲೀಷಲ್ಲಿ ಇದೆ ಅರ್ಥ ಆಗಲ್ಲ, ಸೊ ಹಂಗಾಗ್ಬಿಟ್ಟು ಇಲ್ಲಿ ಕನ್ನಡದಲ್ಲಿದ್ದಾವೆ. ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಹೇಳ್ತೀನಿ. ಈ PDF ಎಲ್ಲಿ ಸಿಕ್ತಂತ ಕೇಳ್ಕೊಬಿಡ್ರಿ, ನಾನು ನಿಮ್ಗೆ ಆಮೇಲೆ ಕೊನೆದಾಗ ಹೇಳ್ತೀನಿ ಎಲ್ಲಿ ಸಿಕ್ತಂತಂದು. ಸರಿ, UGCET 2023 ಅಂತಂದರೆ ಹೋದ ವರ್ಷದ್ದೇ ಒಂದು ಚಾಯ್ಸ್ ಎಂಟ್ರಿದು ಒಂದು PDF, ಅದನ್ನ ತೊಗೊಂಡ್ಬಿಟ್ಟು ಹೇಳ್ತಿದ್ದೀನಿ. ಸರಿ, ಈಗ ಮೊದಲನೇ ಸುತ್ತಿನದು ಚಾಯ್ಸ್ ಎಂಟ್ರಿ ಈಗಾಗಲೇ ಅಲಾಟ್ಮೆಂಟ್ ಆಗಿದೆ. ಈಗ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನೋದು ಬಿಡ್ತಾರೆ. ಬಿಟ್ಟು ಆದಮೇಲೆ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು. ಅದಕ್ಕಿಂತಲೂ ಮುಂಚೆ ಏನು ಹೇಳ್ತೀನಿ ಎಲ್ಲನೂ ಕೂಡ ತಿಳಿಸ್ಕೊರಿ. ಓಕೆ, ಚಾಯ್ಸ್ ಎಂಟ್ರಿ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳ್ಕೊರಿ. ಅದಾದ ನಂತರ ನೀವು ಪೇರೆಂಟ್ಸ್ ಜೊತೆ ನೀವು ಏನು ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಓಕೆ, ಇನ್ ಕೇಸ್ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅಲಾಟ್ಮೆಂಟ್ ಆದಮೇಲೆ ಓಕೆ, ಸೀಟ್ ಅಲಾಟ್ಮೆಂಟ್ ಆಗದೇ ಇರೋರಂತೂ ಯಾವುದೂ ಚಾಯ್ಸ್ ಎಂಟ್ರಿ ಮಾಡೋಂಗಿರಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಎಂಟ್ರ್ ಆಗ್ತಾರೆ. ಇನ್ ಕೇಸ್ ಸೀಟ್ ಸಿಕ್ಕ ಆದಮೇಲೆ ಯಾವ ಚಾಯ್ಸ್ ಕೊಡಬೇಕು? ಓಕೆ, ಈಗ ಚಾಯ್ಸ್ 1 ಕೊಡ್ತೀನಿ ಅಂತಂದ್ರೆ, ನೀವು ಕೊಡ್ತಾ ಇದ್ದೀನಿ ಅಂತಂದರೆ ನೀವು ಏನೇನೆಲ್ಲ ಕಂಡೀಷನ್ ಇರ್ತವೆ. ಕಂಡೀಷನ್ ಅಂತಂದರೆ ಇದೇ ಅರ್ಥ. ಓಕೆ, ಚಾಯ್ಸ್ 1 ಕೊಡ್ತೀನಿ ಅಂತಂದರೆ ಇದೇ ಅರ್ಥ, ಮುಂದಂತ ಅರ್ಥ. ಓಕೆ, ಈ ಚಾಯ್ಸ್ 1 ಕೊಡ್ತೀನಿ ಅನ್ನೋದಂತಂದರೆ ನಿಮ್ಗೆ ಏನಪ್ಪ ಅನಿಸುತ್ತೆ ಅಂತಂದರೆ, ಇದರ ಅರ್ಥ ಏನಂತಂದರೆ, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು 100% ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜ್ಗೆ ಸೇರುತ್ತೇನೆ. ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇರುವುದಿಲ್ಲ. ಓಕೆ, ಸಿಕ್ಕಿರುವಂಥ ಸೀಟ್ ನಿಮ್ಗೆ 100% ಇಷ್ಟ ಇದೆ, ಹೋಗಿ ಸೇರ್ಕೊತೀನಿ ಅಂತ ಅರ್ಥ. ಇಟ್ ಮೀನ್ಸ್ ಮುಂದಿನ ಸುತ್ತುಗಳಲ್ಲಿ UG NEET ವೈದ್ಯಕೀಯ ಅಥವಾ ದಂತವೈದ್ಯಕೀಯ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ, ಫಾರ್ಮಸಿ, ನ್ಯಾಚುರೋಪತಿ, ಯೋಗ, ನರ್ಸಿಂಗ್ ಈ ಎಲ್ಲ ಕೋರ್ಸ್ಗಳಿಗೆ ಯಾವುದೇ ರೀತಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗುವುದಿಲ್ಲ. ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರ್ದು. ಈಗ ಇದೇ ಲಾಸ್ಟ್, ಈಗೇನು ಸಿಕ್ಕಿದೆ ಇದೇ ಲಾಸ್ಟು, ನಾನು ಅಡ್ಮಿಷನ್ ಮಾಡಿಸ್ಕೊತೀನಿ ಅಂತ. ಓಕೆ, ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ. ನಂತರ ಲಾಗಿನ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸುತ್ತೇನೆ, ದೃಢೀಕರಿಸುತ್ತೇನೆ. ಓಕೆ, ಹೇಳ್ತಾ ಇದ್ದೀನಿ ನೋಡಿರಿ, ಚಾಯ್ಸ್ 1 ಕೊಡ್ತೀನಿ ಅನ್ನೋದಂತಂದರೆ ನೀವು ಅಡ್ಮಿಷನ್ ಮಾಡ್ಕೋಬೇಕು. ವಿತಿನ್ ಅವ್ರು ಕೊಟ್ಟಿರುವಂಥ ಡೇಟ್ ಒಳಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ನಾನು ನಮಗೆ ರಿಪೋರ್ಟ್ ಮಾಡ್ತೀನಿ ಅಂತ ನಾನು ದೃಢೀಕರಿಸ್ತೀನಿ ಅಂತ ಅರ್ಥ. ಆ್ಯಂಡ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕ್ರಮ ಏನಂತಂದರೆ, ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮವಹಿಸುವುದಾಗಿದ್ದರೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕಲ್ಲಿ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಮುಂದಿನ ಕ್ರಮ ವಹಿಸಬಹುದು. ಚಾಯ್ಸ್ನ 1 ಕೊಟ್ಬಿಟ್ಟು ನೆಕ್ಸ್ಟ್ ಎಲ್ಲನೂ ಕೂಡ ಪ್ರೊಸೆಸ್ ಮಾಡ್ಕೋಬಹುದು. ಇದನ್ನೆಲ್ಲನೂ ಕೂಡ ಒಪ್ಪಿಗೆ ಅಂತಂದರೆ. ಓಕೆ, ಚಾಯ್ಸ್ 1 ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು UGCET 2024 ಅಂತ ಅನ್ಕೋರಿ. 2023 ಇದಿದೆ, 24 ಎಲ್ಲನೂ ಕೂಡ ಕೋರ್ಸ್ಗಳದ್ದು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸೋಂಗಿರಲ್ಲ. ಓಕೆ, ಯಾವುದೇ ರೀತಿ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡೋಕ್ಕಂದ್ರೆ ಬರಲ್ಲ. ಶುಲ್ಕವನ್ನು ಪಾವತಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲರಾದಲ್ಲಿ, ಇನ್ ಕೇಸ್ ಈಗ ಚಾಯ್ಸ್ 1 ಕೊಡ್ತೀರಾ, ಕೊಟ್ಟ ಆದ ನಂತರ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ಅಂತಂದರೆ, ನಿಮ್ಮ ಕೇಸ್ ನೀವು ಫೀಸ್ ಕಟ್ತೀರಾ, ಅಡ್ಮಿಷನ್ ಆರ್ಡರ್ ಕೂಡ ಡೌನ್ ಮಾಡ್ಕೊತೀರಾ, ಬಟ್ ಏನಪ್ಪ ಅಂತಂದರೆ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳಿಲ್ಲಪ್ಪ ಅಂತಂದರೆ ನೀವು ಆಳೆ ಪೇಮೆಂಟ್ ಇರ್ತೀರಿ ನೋಡ್ರಿ, ಆ ಎಲ್ಲ ದುಡ್ಡುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಂತಂದರೆ ಅವರು ಕೊಡೋದಿಲ್ಲ ವಾಪಸ್, ಮುಗಿತಂತ ಅರ್ಥ ಮಾಡ್ಕೊ. ಚಾಯ್ಸ್ 1 ಕೊಟ್ಟಿದ್ದಾರೆ ಅಂತಂದರೆ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳಬೇಕು. ಇಲ್ಲ ಅಂತಂದರೆ ನೀವು ಮಾಡಿಸ್ಕೊಳ್ಳಲ್ಲ ಅಂತಂದರೆ ಆಯಿತು, ನಿಮ್ಮ ಇದರಲ್ಲಿ ನಿಮ್ಮದು ಮುಂದಿನ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ನೀವು ಕಟ್ಟಿರ್ತಕ್ಕಂತಂದರೆ ನೀವು ಪೇಮೆಂಟ್ ಇರ್ತಾಗಲ್ಲ, ಅದು ಕೂಡ ಅವ್ರದ್ದು KEದವರೆಗೆ ಹೋಗುತ್ತೆ, ವಾಪಸ್ ನಿಮಗೆ ಕೊಡಲ್ಲ, ಮುಟ್ಗೋಲು ಮಾಡ್ಕೊತಾರಂತೆ. ಓಕೆ, ಚಾಯ್ಸ್ 1 ಬಗ್ಗೆ ಇಷ್ಟೇ ಸಿಂಪಲ್ಲಾಗಿ. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಕೋಬೇಕು. ನೆಕ್ಸ್ಟ್ ಯಾವುದೇ ರೀತಿ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಮುಗೀತು ಅಷ್ಟೇ. ಅವ್ರು ಎಕ್ಸಿಟ್ ಆಗಿಬಿಟ್ರು. ಓಕೆ, ಅವರು KEದಿಂದ ಕೌನ್ಸಿಲಿಂಗಿಂದ ಎಕ್ಸಿಟ್ ಆದರು. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಈಗ ಚಾಯ್ಸ್ 2 ನೀವು ಇನ್ ಕೇಸ್ ಚಾಯ್ಸ್ 2 ಕೊಡ್ತೀನಿ ಅಂತಂದರೆ ಭಾಳ ಜನ ಕೇಳಿರ್ತಕ್ಕಂಥದ್ದು ಕ್ವಶನ್ಸ್ ಇದೆ. ಚಾಯ್ಸ್ 2 ಕೊಡೋರ ಬಗ್ಗೆ ಕಂಪ್ಲೀಟಾಗಿ ಹೇಳಿ ಅಂತಂದು, ಸೊ ಹಂಗಾಗ್ಬಿಟ್ಟು ಕರೆಕ್ಟಾಗಿ ಕೇಳಿಸೋರಿ. ಓಕೆ, ಚಾಯ್ಸ್ 2 ಬಗ್ಗೆ ನೋಡಿರಿ, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ. ಓಕೆ, ಈಗ ನನಗೆ ಸೀಟ್ ಸಿಕ್ಕಿದ್ದಲ್ಲ, ಅದು ಇಷ್ಟವಾಗಿರುತ್ತದೆ. ಆದರೆ ನಾನು ಇನ್ನೂ ಉತ್ತಮವಾದ ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಈಗ ನಾನು ಸಿಕ್ಕಿರೋ ಸೀಟು ನನಗೆ ಇಷ್ಟ ಇದೆ, ಬಟ್ ಅದಕ್ಕಿಂತ ಇನ್ನೂ ಕೂಡ ಚೆನ್ನಾಗಿರೋ ಸೀಟ್ ಸಿಗಲಿ ಅನ್ನೋಕ್ಕೋಸ್ಕರ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ. ಒಂದು ವೇಳೆ ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದಿದ್ದಲ್ಲಿ ಈಗಾಗಲೇ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪಡೆಯಲು ಇಚ್ಛಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಓಕೆ, ಈಗ ಚಾಯ್ಸ್ 1 ಕೊಟ್ಟರು ಅಂದ್ರೆ ಯಾವ್ದು ಕಾಲೇಜ್ ಸಿಗ್ತದೋ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸಿ ರಿಪೋರ್ಟ್ ಮಾಡಿತ್ರ ಅದು ಮುಗೀತು. ಇನ್ ಕೇಸ್ ಚಾಯ್ಸ್ 2 ಕೊಡೋರು ಏನು ಮಾಡ್ತಾರಪ್ಪ ಅಂತಂದರೆ, ಚಾಯ್ಸ್ 2 ಕೊಡ್ತೀನಿ ಅನ್ನೋದಂತಂದರೆ ನಿಮ್ದು ಏನು ನೋಡ್ರಿ, ಈಗ ಸಿಕ್ಕಿದ ಸೀಟು ಅದಕ್ಕಿಂತ ಚೆನ್ನಾಗಿರೋ ಸಿಗಲಿ. ಓಕೆ, ಈಗ ಪ್ರಿಯಾರಿಟಿ ಫಾರ್ ಎಕ್ಸಾಂಪಲ್ ಈಗ ಒಂದು 10ನೇ ಕಾಲೇಜ್ ನಿಮ್ಗೆ ಸಿಕ್ಕಿದೆ. 10ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮಗೆ 10ರ ಮೇಲೆ ಇರೋದು ಅಂದರೆ 9, 8, 7, 6 ಅಂತಂದರೆ ಏನದು ಅಂತಂದರೆ 10ನೇ ಕಾಲೇಜಿಗಿಂತೂ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ಪ್ರಿಯಾರಿಟಿ ಅದೇ ರೀತಿ ಕೊಟ್ಟಿರ್ಬೇಕಂತ ಹೇಳಿದ್ರು ಅವ್ರು, ಮೊದಲೇ KEದವ್ರು ಹೇಳಿದ್ರು ಅದೇ ರೀತಿ ಪ್ರಿಯಾರಿಟಿ ಕೊಡ್ರಿ ಅಂತ ಹೇಳಿದ್ರು. ನೀವು ಕೂಡ ಅದೇ ರೀತಿ ಕೊಟ್ಟಿರತ್ತಂತ ಕನ್ಸಿಡರ್ ಮಾಡಿದ್ರು ಅವ್ರಿಗೆ. ಈಗ 10ನೇ ಕಾಲೇಜು ಸಿಕ್ಕಿದೆ ಅಂತಂದರೆ ನೀವು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅನ್ನೋದಂತಂದರೆ
ನಿಮಗೆ 10ನೇ ಕಾಲೇಜ್ ಮೇಲ್ಗಡೆ ಏನಿದೆ ನೋಡ್ರಿ 9, 8, 7, 6, 5, 4, 3, 2, 1 ಅಷ್ಟರಲ್ಲಿ ಯಾವುದಾದ್ರೂ ಒಂದು ಅಲಾಟ್ ಮಾಡ್ತಾರೆ ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ. ಇನ್ ಕೇಸ್ ಅಷ್ಟರಲ್ಲಿ ಯಾವುದೂ ಕೂಡ ಅಲಾಟ್ ಆಗದೆ ಹೋದಾಗ ವಾಪಸ್ ತಿರ್ಗಿ 10ನೇದಂತೂ ಆಗೇ ಆಗುತ್ತೆ, ಯಾಕಂದ್ರೆ ಅದು ಹೋಲ್ಡಲ್ಲಿರುತ್ತೆ. ಓಕೆ, ಆ್ಯಂಡ್ ಇನ್ನೊಂದನ್ನು ಗಮನಿಸಬೇಕು. ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ, ಕ್ರಮ ಕೊಟ್ಟಿದ್ದಾರೆ ನೋಡ್ರಿ. ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮ ವಹಿಸೋದಾಗಿದ್ದರೆ, ಈ ರೀತಿ ಮಾಡೋದಾಗಿತ್ತಂದರೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ನಲ್ಲಿ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿಕೊಂಡು 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಈ ರೀತಿ ಇನ್ ಕೇಸ್ ನಮಗೆ ಬೆಟರ್ ಕಾಲೇಜ್ ಸಿಗಲಿ, ಕಾಲೇಜ್ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತಂದರೆ ಚಾಯ್ಸ್ 2 ಕೊಡಬಹುದು ಅಂತ ಕೇದವರು ಹೇಳ್ತಿದ್ದಾರೆ. ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳಿಗೂ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯ ಇರೋದಿಲ್ಲ. ಇನ್ ಕೇಸ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಂತಂದರೆ, ಹೋದ ವರ್ಷ ಏನಾಗಿತ್ತು ಅಂತಂದರೆ ಚಾಯ್ಸ್ 2 ಕೊಟ್ಟವ್ರು ಯಾವುದೇ ರೀತಿ ದುಡ್ಡು ಪೇ ಮಾಡಿಲ್ಲ ಅವರು. ಓಕೆ, ಅಂದರೆ ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡು ಡೈರೆಕ್ಟ್ ಹೋಗಿದ್ದಾರೆ, ಬಟ್ ಯಾವುದೇ ರೀತಿ ದುಡ್ಡು ಪೇ ಮಾಡಿಲ್ಲ. ಓಕೆ, ಇದು ಈ ವರ್ಷನೂ ಕೂಡ ಅದೇ ರೀತಿ ಆಗ್ಬೋದು, ಯಾಕಂದರೆ ಶೆಡ್ಯೂಲಲ್ಲಿ ಅವ್ರು ಹೇಳಿದ್ರೆ ಚಾಯ್ಸ್ 1 ವಿದ್ಯಾರ್ಥಿಗಳು ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ಈ ಸರ್ತಿ ಕೂಡ ಚಾಯ್ಸ್ 2 ಅವರಿಗೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಅನ್ಕೊಂತೀನಿ. ಚಾಯ್ಸ್ 1 ಕೊಟ್ಟವ್ರು ಮಾತ್ರ ದುಡ್ಡು ಪೇ ಮಾಡಿ ಅಡ್ಮಿಷನ್ ಮಾಡಿಸ್ಕೋಬೇಕು. ಸರಿ, ಮುಖ್ಯವಾದದ್ದು ಏನು ಗಮನಿಸಬೇಕಂತಂದರೆ, ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು, ಇಟ್ ಮೀನ್ಸ್ ಹೋಲ್ಡ್ ಮಾಡಿ 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ರು ನೋಡ್ರಿ. ಇದನ್ನ ಹೋಲ್ಡ್ ಇಟ್ಕೊಂಡು ಭಾಗವಹಿಸಬಹುದು. ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಿಗೆ ಮಾತ್ರ ಸೀಟು ಆಯ್ಕೆಗಳು ಪರಿಗಣಿಸಲಾಗುವುದು. ಓಕೆ, ಅರ್ಥ ಆಯ್ತು ಅನ್ಕೊಂತೀರಿ. ಈಗ 10ನೇ ಸಿಕ್ಕಿದೆ ಅಂತಂದರೆ 9, 8, 7, 6, 5, 4, 3, 2 ನೋಡ್ರಿ, ಅಷ್ಟರಲ್ಲಿ ಮಾತ್ರ ನಿಮಗೆ ಪರಿಗಣಿಸ್ತಾರೆ. 2ನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಅಂತಂದರೆ ಇಲ್ಲಿ ಇಚ್ಛೆ ಮತ್ತು ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಆರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಮಾತ್ರ ತೋರಿಸಲಾಗುವುದು. ಇಟ್ ಮೀನ್ಸ್ ಚಾಯ್ಸ್ 2 ಕೊಟ್ಟು ಚಾಯ್ಸ್ 2 ಕೊಟ್ಟರೆ ಅಂತಂದರೆ ಫಸ್ಟ್ ರೌಂಡ್ ಎಲ್ಲ ಕಂಪ್ಲೀಟ್ ಮುಗಿಯುತ್ತೆ. ಓಕೆ, ಸೆಕೆಂಡ್ ರೌಂಡಿಗೆ ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಅವಾಗ ನಿಮ್ಗೆ ಏನು ತೋರಿಸ್ತಾರೆ ಅಂತಂದರೆ, ಈ 10ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮಗೆ ಮೇಲೆ 9, 8, 7, 6, 5, 4 ಏನಿದೆ ನೋಡ್ರಿ, ಅದು ಅಷ್ಟೇ ತೋರಿಸ್ತಾರೆ ನಿಮಗೆ. ಅದ್ರ ಕೆಳಗಡೆ ಇರೋದು ಏನಾಗ್ತವೆ ಆಟೋಮೆಟಿಕ್ ಡಿಲೀಟ್ ಆಗ್ತವೆ ನೋಡ್ರಿ. ಅಭ್ಯರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಮಾತ್ರ ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತಾ ಕ್ರಮಗಳಲ್ಲಿ ಮಾರ್ಪಡಿಸಬಹುದಾಗಿದೆ, ಅಥವಾ ಯಾವುದಾದ್ರೂ ಆಪ್ಷನ್ಸ್ಗಳನ್ನು ಬಿಡೋದು ತೆಗೆದುಹಾಕಬಹುದು. ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡ್ರಿ, ಯಾಡ್ ಮಾಡಕ್ಕೆ ಬರಲ್ಲ. ಏನು ಹೇಳ್ತಿದ್ದಾರೆ, ಬದಲಾಯಿಸಬಹುದು ಅಥವಾ ಆದ್ಯತಾ ಕ್ರಮದಲ್ಲಿ ಅಂತಂದರೆ ರೀ ಆರ್ಡರ್ ಮಾಡ್ಬೋದಾಗಿರ್ತದೆ, ಚೇಂಜಸ್ ಅಥವಾ ಮಾಡಿಫೈ ಮಾಡ್ಬೋದಾಗಿರ್ತದೆ, ಅಥವಾ ಡಿಲೀಟ್ ಕೂಡ ಮಾಡ್ಬೋದಾಗಿರ್ತದೆ. ಬಟ್ ಯಾಡ್ ಮಾಡೋಕ್ಕಂದ್ರೆ ಬರಲ್ಲ. ಅರ್ಥ ಆಯ್ತು ಅನ್ಕೊಂಡ್ರೆ. ಆ್ಯಂಡ್ ಇವರನ್ನೇ ನೋಡ್ರಿ, ಚಾಯ್ಸ್ 2 ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಭಾಗವಹಿಸುವ ಇಚ್ಛಿಸಿರುತ್ತಾರೆ ಎಂದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗಿಂತ ಉತ್ತಮವಾದ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಾರೆ ಅಂತ ಅರ್ಥ. ಅಂತಂದರೆ ಈಗ ಚಾಯ್ಸ್ 2 ಕೊಟ್ಟು ಪಾರ್ಟಿಸಿಪೇಟ್ ಮಾಡ್ತಿದ್ರು ಅಂತಂದರೆ ಬೆಟರ್ ಕಾಲೇಜ್ ಸಿಗಬೇಕಂತಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ತಿರುತ್ತನ್ನ ಅರ್ಥ. ಓಕೆ, 2ನೇ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟು ಅಂದರೆ ಹಂಚಿಕೆಯಾದ ಸೀಟಿನಲ್ಲಿ ಮೇಲ್ಪಟ್ಟ ಅಂತಂದರೆ ಈಗ ಸಿಕ್ಕಿರುವಂಥ ಸೀಟು ಮೇಲ್ಗಡೆ ಇರುವಂಥ ಯಾವುದಾದ್ರೂ ಆಪ್ಷನ್ಸ್ಗಳು ಅಥವಾ ಕಾಲೇಜಿಗೆ ಹಾಕಿರ್ತಾರೆ ನೋಡ್ರಿ, ಅದರಲ್ಲಿ ಯಾವುದಾದ್ರು ದೊರಕದಿದ್ದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟೇ ಉಳಿಯುತ್ತದೆ. ಓಕೆ, ಈಗ 10ನೇ ಸಿಕ್ಕಿದೆ ಅಂತ ಹೇಳಿದೆ. ಈಗ 9, 8, 7, 6, 5, 4, 3, 2 ಅಂತಂದು ಹೇಳಿ ನೋಡ್ರಿ, ಅಷ್ಟರಲ್ಲಿ ಯಾವುದೂ ಕೂಡ ಸಿಗದೆ ಹೋದಾಗ ವಾಪಸ್ ತಿರ್ಗಿ 10ನೇದೇ ನಿಮ್ಗೆ ಅಲಾಟ್ ಆಗುತ್ತೆ. ಗಮನಿಸಿ, ಅಭ್ಯರ್ಥಿಗಳು ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಓಕೆ ನೋಡ್ರಿ, ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಇಟ್ ಮೀನ್ಸ್ ಇಚ್ಛೆ ಅಥವಾ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ಇರುವುದಿಲ್ಲ. ಅಂದರೆ ಹೊಸದಾಗಿ ಯಾವುದೇ ರೀತಿ ಕಾಲೇಜಸ್ ಆ್ಯಡ್ ಮಾಡೋಕ್ಕಂತೂ ಇರೋದಿಲ್ಲ. ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ ಹೊಸದಾಗಿ ಕಾಲೇಜು ಅಥವಾ ಕೋರ್ಸ್ಗಳು ಸೇರ್ಪಡೆ ಆದಲ್ಲಿ ಮಾತ್ರ, ಅಂತಂದರೆ ಈಗ ಎಲ್ಲನೂ ಕೂಡ ನೋಡ್ರಿ 1 ತಿಂಗಳು ಬಿಟ್ಬಿಡ್ತಾರೆ ನಿಮ್ಗೆ ಗಾಳಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಅಂದರೆ ಹೊಸದಾಗಿ ಕೆಲವೊಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬರ್ತಿರುತ್ತೆ ಒಂದೊಂದು ಟೈಮು, ಬಟ್ ಈ ಸರ್ತಿ ಬರಲಿಕ್ಕೆಲ್ಲ ಕನಸು ಬಿಟ್ಟಾಕ್ಬಿಟ್ರಿ. ಯಾವುದಾದ್ರೂ ಕಾಲೇಜಸ್ ಆ್ಯಡ್ ಮಾಡ್ತೀನಿ ಅನ್ನೋದಂತಂದರೆ ಚಾಯ್ಸ್ 2 ಕೊಟ್ಟು ಬರೋದಿಲ್ಲ. ಓಕೆ, ತಿಳ್ಕೊಂಬಿಡ್ರಿ. ಇಲ್ಲಿ ಹೇಳಿದ್ರೆ ಓಕೆ, ಇನ್ ಕೇಸ್ ಹೊಸದಾಗಿ ಯಾವುದಾದ್ರು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ಮಾತ್ರ ಆ್ಯಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇನ್ ಕೇಸ್ ಬಿಡ್ತಾರೆ, ಇಲ್ಲ ಅಂತಂದರೆ ನನಗೆ 100% ನನಗೆ ಕ್ಲಾರಿಟಿ ಇದೆ. ಯಾಕಂದರೆ 1 ತಿಂಗಳಿಂದ ಆಪ್ಷನ್ ಎಂಟ್ರಿ ಕೊಟ್ಟಿದ್ರು ಅಂತಂದರೆ ನಿಮಗೆ ಯಾವುದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಒಂದು ಉಳಿಸಿಲ್ಲ, ಅವರು ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಅಂತಂದರೆ ಈಗ ಬರಲ್ಲ ಅದು. ಓಕೆ, ಚಾಯ್ಸ್ 2 ಕೊಟ್ಟವ್ರಿಗೆ ಅಂದರೆ ಸಿಂಪಲಾಗಿ ಅರ್ಥ ಆಯ್ತು ಅನ್ಕೊಂತೀನಿ. ಹೋಲ್ಡ್ ಇಟ್ಟು ನೆಕ್ಸ್ಟ್ ರೌಂಡ್ ಹೋಗ್ತಾರೆ, ಬೆಟರ್ ಕಾಲೇಜ್ ಸಿಗೋಕ್ಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ನಿಮ್ಗೆ ಯಾವುದಾದ್ರು ಸಿಕ್ಕಿದೆ ನೋಡ್ರಿ, ಕಾಲೇಜ್ ಕೆಳಗಡೆ ಇರುವಂಥ ಕಾಲೇಜ್ ಎಲ್ಲನೂ ಕೂಡ ಡಿಲೀಟ್ ಆಗ್ತಿವೆ, ಅದ್ರ ಮೇಲ್ಗಡೆ ಇರೋದು ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ. ಓಕೆ, ಚಾಯ್ಸ್ 3 ಕೂಡ ನೋಡ್ರಿ, ಅಭ್ಯರ್ಥಿಯು ತನಗೆ ಮೊದಲನೇ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ. ಈಗ ಫಸ್ಟ್ನೇದಂತರೂ 100% ಇಷ್ಟ ಆಗಿದೆ, ಅಡ್ಮಿಷನ್ ಮಾಡ್ಕೊತೀರಾ. ಸೆಕೆಂಡ್ನೇದು ಇನ್ನೂ ಕೂಡ ಬೆಟರ್ ಸಿಗಲಿ ಅಂತ ಹೋಗ್ತಾರೆ. ಬಟ್ ಮೂರನೇದು ಏನಪ್ಪ ಅಂದರೆ ಸಿಕ್ಕಿರೋ ಕಾಲೇಜೇ ಇಷ್ಟಿಲ್ಲ. ಸೊ ಹಂಗಾಗಿಬಿಟ್ಟು ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಅಂತಂದರೆ ಈಗ ನೆಕ್ಸ್ಟ್ ಚಾಯ್ಸ್ 3 ಕೊಡ್ತೀನಿ ಅನ್ನೋದಂತಂದರೆ ನೆಕ್ಸ್ಟ್ ರೌಂಡ್ ಹೋಗ್ತೀರ ಅಂತಂದರೆ ನೀವು ಆ ಕಾಲೇಜ್ದು ಬೇಡ ಅಂತ ಅರ್ಥ. ಆ್ಯಂಡ್ ಇದೊಂದು ತಿಳ್ಕೊಬೇಕು, ನೆಕ್ಸ್ಟ್ ರೌಂಡ್ ಆ ಕಾಲೇಜ್ ಅಲಾಟ್ ಆಗಲ್ಲ. ಅದು ಈಗ ಯಾವಾಗ ಚಾಯ್ಸ್ 3 ಕೊಟ್ಟಿರ್ತೀರಿ ನೋಡ್ರಿ, ಈಗ ಯಾವುದೋ ಒಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗಿದೆ ಅಂತಂದರೆ ಚಾಯ್ಸ್ 3 ಕೊಟ್ಟಿರಿ ಅಂತ ಅನ್ಕೋರಿ, ನೆಕ್ಸ್ಟ್ ರೌಂಡ್ ಆ ಕಾಲೇಜ್ ಅಂತೂ ಅಲಾಟ್ ಆಗಲ್ಲ, ಡಿಲೀಟ್ ಆಗಿರ್ತದೆ. ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮವಹಿಸಲು ನಿರ್ಣಯಿಸಿದರೆ ಚಾಯ್ಸ್ 3 ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಓಕೆ, ಲಿಂಕ್ ಬಿಡ್ತಾರೆ ಚಾಯ್ಸ್ ಎಂಟ್ರಿ ಬಂದಾಗ ಮಾಡಿರೋಂತೆ. ಇದನ್ನೆಲ್ಲನೂ ಕೂಡ ಮೊದಲು ತಿಳ್ಕೊರಿ. ಓಕೆ,
ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯ ಇರೋದಿಲ್ಲ. ಸೇಮ್ ಚಾಯ್ಸ್ 2 ಚಾಯ್ಸ್ 3 ಕೊಡೋರು ಕೂಡ ಯಾವುದೇ ರೀತಿ ಪೇ ಮಾಡೋಂಗಿಲ್ಲ. ಓಕೆ, ಫಸ್ಟ್ನೇ ಚಾಯ್ಸ್ 1 ಕೊಡೋರು ಮಾತ್ರ ಪೇ ಮಾಡ್ತಾರೆ, ಅಡ್ಮಿಷನ್ ಮಾಡ್ಕೊತಾರೆ. ಚಾಯ್ಸ್ 3 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ರದ್ದುಪಡಿಸಿಕೊಂಡು ಓಕೆ ತಮ್ಮೊಡನೆ ಉಳಿಸಿಕೊಳ್ಳದ ಎರಡನೇ ಸುತ್ತಿನಲ್ಲಿ ಭಾಗವಹಿಸಿರುತ್ತಾರೆ. ಓಕೆ, ಅಂತಹ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆ ಆದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಓಕೆ, ಈಗ ನೋಡ್ರಿ ಚಾಯ್ಸ್ 3 ಕೊಟ್ಟು ನೀವು ಏನಾದರೂ ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅನ್ನೋದಂದರೆ ನೆಕ್ಸ್ಟ್ ರೌಂಡಿಗೆ ನಿಮಗೆ ಸೀಟ್ ಸಿಗ್ಬೋದು, ಸಿಗದೇನೂ ಇರ್ಬೋದು. ಯಾಕಂದರೆ ನೀವು ಸಿಕ್ಕಿರುವಂಥ ಕಾಲೇಜ್ನ ಡೆಲಿಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಓಕೆ, ನೆಕ್ಸ್ಟ್ ನಿಮ್ಮದು ಒಂದು ಮೆರಿಟ್ ಮೇಲೆ ಏನು ಮಾಡ್ತಾರೆ, ಒಳ್ಳೆ ಅಲರ್ಟ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂತಂದರೆ ಅಲರ್ಟ್ ಆಗುತ್ತೆ, ಇಲ್ಲ ಅಂತಂದರೆ ಹೇಳೋಕ್ಕಾಗಲ್ಲ. ಓಕೆ, ಯಾಕಂದರೆ ಕಾಲೇಜ್ ಅಂತೂ ಆ್ಯಡ್ ಮಾಡೋಕ್ಕೆ ಬರಲ್ಲ ಇಲ್ಲಿ. ಯಾಕಂದರೆ ಫಸ್ಟ್ ರೌಂಡ್ ಮುಗಿತಷ್ಟೇ ಮುಗೀತು, ವಾಪಸ್ ಅಂದರೆ ಆ್ಯಡ್ ಮಾಡೋಕ್ಕೆ ಬರಲ್ಲ ಯಾರಿಗೂ. ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಎಲ್ಲ ಆಪ್ಷನ್ಸ್ಗಳನ್ನು ತೋರಿಸಲಾಗುವುದು. ಬಟ್ ಚಾಯ್ಸ್ 2ದವ್ರಿಗೆ ಏನಿತ್ತು ನೋಡ್ರಿ, ಯಾವ ಕಾಲೇಜ್ ಸಿಕ್ಕಿದೆ ನೋಡ್ರಿ ಆ ಕಾಲೇಜ್ ಮೇಲ್ಗಡೆ ಇರುವಂಥ ಕಾಲೇಜಸ್ ಮಾತ್ರ ತೋರಿಸ್ತಾ ಇತ್ತು. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಚಾಯ್ಸ್ 3 ಕೊಟ್ಟಿತ್ತಂದರೆ ಎಲ್ಲ ಕಾಲೇಜು ತೋರಿಸ್ತೈತೆ. ಓಕೆ, ಎಲ್ಲ ಕಾಲೇಜ್ ಏನು ಮಾಡ್ತಾರೆ ನಿಮಗೆ ತೋರಿಸ್ತೈತೆ. ಆದರೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತಾ ಕ್ರಮಗಳಲ್ಲಿ ಮಾರ್ಪಡಿಸಬಹುದು ಅಥವಾ ಯಾವುದಾದ್ರೂ ಆಪ್ಷನ್ಸ್ಗಳು ಬೇಡೋದಲ್ಲಿ ತೆಗೆದುಹಾಕಿಕೊಳ್ಳಬಹುದು. ಸೊ ಹಂಗಾಗಿಬಿಟ್ಟು ಚಾಯ್ಸ್ 3 ಕೊಟ್ಟವ್ರು ಏನಿರ್ತದೆ ಆ್ಯಡ್ ಮಾಡೋಕ್ಕೆ ಬರಲ್ಲ, ಬಟ್ ಎಲ್ಲ ಕಾಲೇಜಸ್ಸು ತೋರಿಸ್ತಿರ್ತದೆ. ಅದರಲ್ಲಿ ಡಿಲೇಟು, ರಿಅರೇಂಜು, ಮಾಡಿಫೈ ಎಲ್ಲನೂ ಕೂಡ ಮಾಡ್ಕೋಬೋದು. ಬಟ್ ಚಾಯ್ಸ್ 2 ಕೊಟ್ಟವ್ರಿಗೆ ಕೆಳಗಡೆ ಸಿಕ್ಕಿರುವಂಥ ಕಾಲೇಜ್ ಕೆಳಗಡೆ ಇರುವಂಥದ್ದು ಡಿಲೇಟ್ ಆಗಿರ್ತದೆ. ಬಟ್ ಚಾಯ್ಸ್ 3 ಕೊಟ್ಟವ್ರಿಗೆ ಸಿಕ್ಕಿರುವಂಥ ಕಾಲೇಜ್ ಇರ್ತದೆ ಆ್ಯಂಡ್ ಅದು ಡಿಲೇಟ್ ಓಕೆ ಸಿಕ್ಕಿರುವಂಥ ಕಾಲೇಜ್ ಡಿಲೇಟ್ ಆಗುತ್ತೆ. ರಿಮೈನಿಂಗ್ ಎಲ್ಲನೂ ಕೂಡ ಕೆಳಗಡೆ ಇರುವಂಥದ್ದು ಕಾಲೇಜು ಕೂಡ ತೋರಿಸ್ತಿರ್ತದೆ ನಿಮಗೆ. ಗಮನಿಸಿ, ಅಭ್ಯರ್ಥಿ ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಓಕೆ, ಅಂತಂದರೆ ಹೊಸದಾಗಿ ಆ್ಯಡ್ ಮಾಡೋ ಅಂತ ಸೇರಿಸಲು ಅವಕಾಶ ಇರೋದಿಲ್ಲ. ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ ಹೊಸದಾಗಿ ಕಾಲೇಜ್ ಅಥವಾ ಕೋರ್ಸ್ಗಳು ಸೇರ್ಪಡೆಯಲ್ಲಿ ಮಾತ್ರ ಆಪ್ಷನ್ಸ್ಗಳನ್ನು ಸೇರಿಸಲು ಅವಕಾಶ ಇರ್ತದೆ. ಸೇಮ್ ಚಾಯ್ಸ್ 2 ಚಾಯ್ಸ್ 3 ಅವರಿಗೆ ಹೊಸದಾಗಿ ಯಾವುದಾದ್ರೂ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿತ್ತಂದರೆ ನಿಮ್ಗೆ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ. ಕನಸು ಬಿಟ್ಟಾಕ್ ಬಿಡ್ರಿ, ಯಾವುದಾದ್ರೂ ಹೊಸದಾಗಿ ಕಾಲೇಜಸ್ಸು ಸೀಟ್ ಮ್ಯಾಟ್ರಿಕ್ಸ್ ಬರುತ್ತಂತಂದು. ಯಾಕಂದರೆ ನಿಮ್ಗೆ ಗೊತ್ತಿರೋಗಿ ಒಂದು ತಿಂಗಳ ಮೇಲೇನಾಗಿದೆ ಅದು ಬರಲ್ಲ. ಆ್ಯಂಡ್ ಫೈನಲ್ ಆಗಿ ಚಾಯ್ಸ್ 4 ಕೊಟ್ಟವ್ರಿಗೆ ಏನಪ್ಪ ಅಂದರೆ ಅಭ್ಯರ್ಥಿಗೂ ತಮಗೆ ಮೊದಲನೇ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ, ನನಗೆ ದೊರಕಿರುವ ಸೀಟು ಬೇಡ ಹಾಗೂ ನನಗೆ ಮುಂದಿನ ಸುತ್ತಿನಲ್ಲೂ ಸಹ ಯಾವುದೂ ಸೀಟು ತೆಗೆದುಕೊಳ್ಳಲು ಇಷ್ಟವಿಲ್ಲ, ನಾನು ಬೇರೆ ಸಂಸ್ಥೆಯಿಂದ ಸೀಟು ತೆಗೆದುಕೊಳ್ಳುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಚಾಯ್ಸ್ 4 ಅಂತಂದರೆ ನನ್ನ KS ಅವಸನೆ ಬೇಡಪ್ಪ, ನಾನು ಎಲ್ಲಾದರೂ ಹೋಗಿ ಅಡ್ಮಿಷನ್ ಮಾಡ್ಕೊತೀನಿ, ಡೈರೆಕ್ಟ್ ಹೋಗಿರೋ ಅಡ್ಮಿಷನ್ ಎಲ್ಲರೂ ಮಾಡ್ಕೊತೀನಿ, ದುಡ್ಡು ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟರ್ ತೊಗೊತೀನಿ ಎಲ್ಲಾದರೂ ಹೋಗಿ ಅಂತ ಅನ್ನೋದಿತ್ತಂದರೆ ಚಾಯ್ಸ್ 4 ಕೊಟ್ಟು ಹೋಗ್ಬೋದು. ಬೆಟರ್ ನೀವು ಯಾವುದೂ ಕೂಡ ಚಾಯ್ಸ್ ಕೊಡದೇನೂ ಕೂಡ ಬಿಟ್ಟರೆ ಕೂಡ ನೀವು ಏನಾಗೋದಿಲ್ಲ, ಸುಮ್ಮನೆ ಎಕ್ಸಿಟ್ ಆದಂಗೆ ಆಗ್ತಾರೆ. ಆ್ಯಂಡ್ ಕ್ರಮ ಅಭ್ಯರ್ಥಿಗಳು ಈ ಮೇಲಿನಂತ ನಿರ್ಣಯಿಸಿದ್ದರೆ ಚಾಯ್ಸ್ 4 ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಗಮನಿಸಿ, ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಯು UGCET 2024 ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸೈನ್ಸ್ ಕೋರ್ಸ್ಗಳ ಸೀಟು ಹಂಚಿಕೆಗೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹನಾಗುವುದಿಲ್ಲ. UGNET ದಂತಕೀಯ ಮತ್ತು ವೈದ್ಯಕೀಯ ಸುತ್ತುಗಳಲ್ಲಿ ಭಾಗವಹಿಸಬಹುದು. ಓಕೆ, ಅಂದರೆ ನೀನು UGCET ಬೇರೆ ನೀಡಿದ ಬೇರೆ ಎರಡು ಕೂಡ ಬಂದಿರ್ತದೆ ನಿಮಗೆ ಚಾಯ್ಸ್ ಎಂಟ್ರಿ ಒಳಗೆ. ನೀವು UGCET ಒಳಗೆ ನೀವೇನೋ ಚಾಯ್ಸ್ 4 ಕೊಡ್ತಂದ್ರೆ UGCETಲ್ಲಿ ರಿಮೂವ್ ಆಗ್ತಾರೆ. ಬಟ್ UGNET ಬರ್ದಿತ್ತಂದ್ರೆ UGNETಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಎರಡು ಕಡೆ ಚಾಯ್ಸ್ 4 ಕೊಟ್ಬಿಟ್ರೆ ನೀನು UGCET ಎಲ್ಲ ಥ್ರೂ ಎಕ್ಸಿಟ್ ಆಗ್ತಾರೆ, ನೀವು ಎಲ್ಲಾದರೂ ಅಡ್ಮಿಷನ್ ಮಾಡಿಸ್ಕೋಬೋದು. ಇದಿಷ್ಟು ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಟೈಮ್ ಬೇಕಾದರೆ ವಾಪಸ್ ತಿರ್ಗಾ ನೋಡ್ರಿ, ಅರ್ಥ ಆಗುತ್ತೆ. ಯಾರು ಕೂಡ ಅಂತಂದರೆ ನಿಮ್ಗೆ ಗೊತ್ತಿರದೆ ಏನೇನೋ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸಿಂಪಲ್ಲಾಗಿ ಹೇಳೋದಂತಂದರೆ ಒಂದು ಸಮ್ರಿ ಚಾಯ್ಸ್ 1 ಕೊಟ್ಟರು ಅಡ್ಮಿಷನ್ ಮಾಡಿಸ್ಕೋಬೇಕು, ಎಷ್ಟು ದುಡ್ಡಿದೆ ಅಷ್ಟು ದುಡ್ಡು ಪೇ ಮಾಡಿಬಿಟ್ಟು. ಓಕೆ, ಚಾಯ್ಸ್ 2 ಕೊಟ್ಟರು ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ಬೆಟರ್ ಕಾಲೇಜ್ ಸಿಗೋಕ್ಕೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಓಕೆ, ಅವರು ಕೂಡ ದುಡ್ಡು ಪೇ ಮಾಡೋಂಗಿರಲ್ಲ. ಆ್ಯಂಡ್ ಚಾಯ್ಸ್ 3 ಕೊಟ್ಟರೆ ಏನು ಕೂಡ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಆಗ್ತದೆ, ಆಟೋಮೆಟಿಕ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಚಾಯ್ಸ್ 4 ಕೊಟ್ಟರು ಥ್ರೂ ಎಕ್ಸಿಟ್ ಆಗ್ತಾರೆ. ಇದಿಷ್ಟು ಚಾಯ್ಸ್ ಎಂಟ್ರಿ ಬಗ್ಗೆ. ಸರಿ, ಇದಕ್ಕಿಂತ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಆ್ಯಂಡ್ ಚಾಯ್ಸ್ ಎಂಟ್ರಿ ಲಿಂಕ್ ಬರೋವರೆಗೂ ವೇಟ್ ಮಾಡಿರಿ, ಅದು ಬಂದ ತಕ್ಷಣ ಮಾಡ್ಕೋಬೋದು. ಆ್ಯಂಡ್ ಬೆಟರ್ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿರಿ. ಸರಿ, ಇದೇ ರೀತಿ ಏನಾದರೂ ಒಂದು ಅಪ್ಡೇಟ್ ಬಂದರೆ ಥ್ರೂ ಅಂತ ತಿಳಿಸ್ತಿರ್ತೀವಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.